ರಾಜ್ಯ ರಾಜಕೀಯದಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ನಿಮಗೆಲ್ಲ ಗೊತ್ತು, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ದಿನ ಬೆಳಗಾದ್ರೆ ಫೈಟ್ ಆರಂಭಗೊಂಡಿದೆ. ಈಗ ಒಕ್ಕಲಿಗರ ಸಮುದಾಯದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂಜಾಟ ಶುರುವಾಗಿದೆಯಂತೆ. ರಾಜ್ಯ ರಾಜಕೀಯದಲ್ಲಿ ನಾನಾ ನೀನಾ ಪಾಲಿಟಿಕ್ಸ್, ಸಿಎಂ ಫೈಟ್ ನಡುವೆ ಒಕ್ಕಲಿಗರ ಅಡ್ಡದಲ್ಲಿ ಜಂಜಾಟ ಶುರುವಾಗಿದೆ. ರಾಜ್ಯ ರಾಜಕೀಯದಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಫೈಟ್ ನಡುವೆ ಒಕ್ಕಲಿಗರ ಅಡ್ಡದಲ್ಲಿ ಜಂಜಾಟ. ಯಾವ ಕಾರಣಕ್ಕೆ? ಒಕ್ಕಲಿಗ ನಾಯಕತ್ವ ಏಕೆ ಈಗಿನಿಂದಲೇ ಅಖಾಡ ಸಿದ್ಧವಾಗ್ತಾ ಇದೆಯಾ ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಈ ಗುದ್ದಾಟ ಆಗ್ತಾ ಇದೆ. ರಾಜ್ಯದಲ್ಲಿ ಒಕ್ಕಲಿಗ ನಾಯಕ ಯಾರು? ಡಿಕೆ ಶಿವಕುಮಾರ, ಎಚ್.ಡಿ. ಕುಮಾರಸ್ವಾಮಿ ಅವರ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು ಈಗಿನಿಂದಲ್ಲ, ಈ ಹಿಂದಿನಿಂದಲೂ ಕೂಡ ಒಕ್ಕಲಿಗ ನಾಯಕ ಯಾರು ಅನ್ನುವಂತಹ ಚರ್ಚೆಗಳು ಇಬ್ಬರೂ ನಾಯಕರ ಮಧ್ಯೆ ಆಗ್ತಾ ಇತ್ತು. ಈಗ ಮತ್ತೆ ಅದು ಮುನ್ನೆಲೆಗೆ ಬರ್ತಾ ಇದೆ. 2028ರ ಚುನಾವಣೆಗೆ ಒಕ್ಕಲಿಗ ಮತ ಸೆಳೆಯೋದಕ್ಕೆ ತಂತ್ರ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳ ನಿರ್ಣಾಯಕ. 10 ಜಿಲ್ಲೆಯಲ್ಲಿದೆ ಒಕ್ಕಲಿಗ ಜನಾಂಗದ ಬಹುದೊಡ್ಡ ಸಮುದಾಯ. ಒಕ್ಕಲಿಗ ಸಮುದಾಯದ ಓಟ್ಗಳು ಆ ಭಾಗದಲ್ಲಿ ಜಾಸ್ತಿ ಆಗಿರೋದ್ರಿಂದ ಅದನ್ನ ಸೆಳೆಯುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಆ ಮೂಲಕ 2028ರ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳು ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ನಿಮ್ಗೆಲ್ಲ ಗೊತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯರಾಗಿಲ್ಲ, ಬದಲಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯ ಅವರ ಪರವಾಗಿನೇ ಒಲವು ತೋರಿಸೋದಕ್ಕೆ ಶುರುವಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದಂತೂ ನಿಮ್ಮ ನೆನಪಲ್ಲಿರಲಿ, ಎಚ್.ಡಿ. ದೇವೇಗೌಡರು ಇರೋ ತನಕ ಕೂಡ ಇದಕ್ಕೆ ಅತಿ ಹೆಚ್ಚಿನ ಮನ್ನಣೆ ಸಿಗದೇ ಇರಬಹುದು. ಆದರೆ ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಹೇಳ್ತಾರಲ್ಲ, ಒಕ್ಕಲಿಗ ಸಮುದಾಯದ ನಾಯಕ ಯಾರಪ್ಪ ದೇವೇಗೌಡರು ಆದ ಬಳಿಕ ಅನ್ನುವಂಥ ಚರ್ಚೆಗಳಾಗುತ್ತಲ್ಲ, ಆಗ ಕುಮಾರಸ್ವಾಮಿ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ರಾಜ್ಯ ರಾಜಕೀಯದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಈಗ ಇರುವಂತಹ ಪರಿಸ್ಥಿತಿಯನ್ನ ನೋಡಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗಿರೋದ್ರಿಂದ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಅಲ್ಲ, ಎನ್ಕ್ಯಾಶ್ ಮಾಡ್ಕೊಳ್ಳೋದೇನು, ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟದಲ್ಲಿ ಕೂತ್ಕೊಂಡಾಗ ಆಬ್ವಿಯಸ್ಲಿ ಒಕ್ಕಲಿಗ ಸಮುದಾಯ ಅವರ ಬೆನ್ನಿಗೆ ನಿಂತ್ಕೊಳ್ಳೋದು ನಿಶ್ಚಿತ. ಆ ಮೂಲಕ ಒಕ್ಕಲಿಗ ಸಮುದಾಯದ ನಾಯಕ ಆಗಿಬಿಡ್ತಾರ ಡಿಸಿಎಂ? ಈ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದುರ್ಗೇಶ್, ಈ ವಿಚಾರಗಳು ಪದೇ ಪದೇ ಕೇಳೋದಕ್ಕೆ ಸಿಕ್ಕರೂ ಕೂಡ ದೇವೇಗೌಡರು ಇರೋ ತನಕ ಕೂಡ ಯಾರು ಅನ್ನುವಂಥ ಪ್ರಶ್ನೆಗೆ ಕ್ಲಿಯರ್ ಪಿಕ್ಚರ್ ಸಿಗದೆ ಇರಬಹುದು. ಆದ್ರೆ ಸೆಕೆಂಡ್ ಲೈನ್ ಲೀಡರ್ಸ್ ಯಾರು, ಒಕ್ಕಲಿಗ ಸಮುದಾಯಕ ನಾಯಕ ಯಾರು ಅಂದ್ರೆ ದೇವೇಗೌಡರನ್ನ ಹೊರತುಪಡಿಸಿ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಇಬ್ಬರ ಮಧ್ಯೆ ಪೈಪೋಟಿ. ಬಟ್ ಸ್ವಲ್ಪ ವಾತಾವರಣ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಲವು ಜಾಸ್ತಿ ಇದೆ ಅಂತ ಅನ್ಸುತ್ತಾ? ಖಂಡಿತ ಶ್ರುತಿ, ನೀವು ಹೇಳಿದಂತೆ ದೇವೇಗೌಡರ ಬಳಿಕ ರಾಜ್ಯದಲ್ಲಿ ಒಕ್ಕಲಿಗ ನಾಯಕ ಯಾರು ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಈ ಚುನಾವಣೆಗಳು ಬಂದಾಗ ಕೂಡ ಈ ವಿಷಯ ಮುನ್ನೆಲೆಗೆ ಬರುತ್ತೆ. ಪ್ರಮುಖವಾಗಿ ಆರ್ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಎಚ್.ಡಿ. ಕುಮಾರಸ್ವಾಮಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವಾರು ನಾಯಕರಿದ್ದಾರೆ. ಆದರೆ ಈಗ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಗುರ್ಸ್ಕೊಂಡಿರೋದ್ರಿಂದ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ. ಅದರಲ್ಲೂ ಕೂಡ ಕೇಂದ್ರದ ಸಚಿವರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯ ರಾಜ್ಯದಲ್ಲಿ ಮುಂಬರುವ ಚುನಾವಣೆಯ ಲೆಕ್ಕಾಚಾರಗಳು ನಡೀತಾ ಇರೋದ್ರಿಂದ ಒಕ್ಕಲಿಗ ನಾಯಕ ಯಾರು ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಒಕ್ಕಲಿಗರ ಅಡ್ಡದಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ಈಗ ಜೋರಾಗ್ತಿರುವಂಥದ್ದು. ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಸಾಕಷ್ಟು ಕಾದಾಟ ಆರಂಭವಾಗಿದೆ. ಒಕ್ಕಲಿಗರ ನಾಯಕತ್ವವನ್ನು ದೇವೇಗೌಡರ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂಥ ಮಾತುಗಳು JDS ವಲಯದಲ್ಲಿ ಕೇಳಿ ಬರ್ತಾ ಇದ್ರೆ, ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಒಕ್ಕಲಿಗ ನಾಯಕ ಅನ್ನೋದನ್ನು ಈಗಾಗಲೇ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಹೀಗಾಗಿ ಇಬ್ಬರ ನಡುವೆ ಸಾಕಷ್ಟು ಕಾದಾಟ ಶುರುವಾಗಿರುವಂಥದ್ದು. ಯಾಕಂದರೆ ಎಚ್.ಡಿ.ಕೆ ರಾಜ್ಯ ರಾಜಕೀಯಕ್ಕೆ ವಾಪಸ್ ಆಗ್ತಾರೆ ಅನ್ನುವಂಥ ಸುದ್ದಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಒಕ್ಕಲಿಗ ಸಮುದಾಯ ಯಾರ ಪರವಾಗಿ ನಿಲ್ಲತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮುಂಬರುವಂಥ 2028ರ ಚುನಾವಣೆಗೂ ಕೂಡ ಇದು ಒಂದಿಷ್ಟು ಮತಗಳನ್ನು ಸೆಳೆಯುವ ತಂತ್ರ ಕೂಡ ಆಗಿರೋದ್ರಿಂದ ಈಗ ಈಗಿನಿಂದಲೇ ಒಂದು ಒಕ್ಕಲಿಗ ನಾಯಕತ್ವಕ್ಕೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿರುವಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಈ ಒಂದು ನಾಯಕತ್ವದ ಫೈಟ್ಗೆ ಹೋಲಿಸಿದರೆ
ಗಮನಿಸಿದರೆ ದೇವೇಗೌಡರ ಬಳಿಕ ಇಬ್ಬರು ಕೂಡ ಘಟಾನುಘಟಿ ನಾಯಕರು. ಯಾಕಂದರೆ 2 ಬಾರಿ CM ಆಗಿ ಕೆಲಸ ಮಾಡುವಂಥದ್ದು ಕುಮಾರಸ್ವಾಮಿ, ಈಗ ಸದ್ಯ ಆಡಳಿತದಲ್ಲಿರುವಂಥದ್ದು DK ಶಿವಕುಮಾರ್ ಅವರು. ಹೀಗಾಗಿ DCM DK ಶಿವಕುಮಾರ್ ಅವರ ಪರ ಕೆಲವೊಂದಿಷ್ಟು ಒಕ್ಕಲಿಗ ಸಮುದಾಯದ ನಾಯಕರಿದ್ದರೆ HD ಕುಮಾರಸ್ವಾಮಿ ಅವರು ಪರವಾಗಿದ್ದಾರೆ. ಹೀಗಾಗಿ ಒಕ್ಕಲಿಗ ಸಮುದಾಯದಲ್ಲಿ ಏನು ಹಳೆ ಮೈಸೂರು ಭಾಗದಲ್ಲಿ ಮತಗಳಿದ್ದಾವೆ, 10 ಜಿಲ್ಲೆಯಲ್ಲೂ ಕೂಡ ಪ್ರಬಲವಾದ ಮತಗಳಿರೋದ್ರಿಂದ ನಿರ್ಣಾಯಕವಾಗಿ ಈ ಸ್ಥಾನಗಳನ್ನ ಗೆಲ್ಲೋದಕ್ಕೂ ಕೂಡ ಇದು ಬಹಳಷ್ಟು ಸಹಾಯಕಾರಿ ಆಗುತ್ತೆ. ಹೀಗಾಗಿ ಈಗಿನಿಂದಲೇ 2028ರ ಚುನಾವಣೆಗೆ ಒಕ್ಕಲಿಗ ನಾಯಕತ್ವಕ್ಕೆ ಫೈಟ್ ಆಗ್ತಾ ಇದೆ. ಈ ಹಿಂದೆ ಕೂಡ ಸಾಕಷ್ಟು ಚುನಾವಣೆಗಳ ಮೇಲೆ ಈ ಒಂದು ಒಕ್ಕಲಿಗ ಮತದಾರರು ಪ್ರಭಾವವನ್ನು ಬೀರುವಂಥದ್ದು. ಜೊತೆಗೆ CM ಸ್ಥಾನಕ್ಕೂ ಕೂಡ ಇವರ ಆಶೀರ್ವಾದ, ಅಂದರೆ ನಿರ್ಮಲಾನಂದ ಸ್ವಾಮೀಜಿ ಆಗಿರ್ಬೋದು, BJS ಆಗಿರ್ಬೋದು, ಎಲ್ಲ ಮಠಗಳು ಕೂಡ ಸ್ವಾಮೀಜಿಗಳ ಪರವಾಗಿ ಅವರ ಪರವಾಗಿ ನಿಲ್ಲುವಂಥದ್ದು. ಹೀಗಾಗಿ ಸದ್ಯಕ್ಕೆ ಯಾರ ಪರವಾಗಿ ಯಾರು ನಿಲ್ತಾರೆ, ಯಾರಿಗೆ ಈ ಒಂದು ನಾಯಕತ್ವ ಒಲಿಯುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸ್ತಿರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಟ್ ಈ ವಿಚಾರಗಳು ಮುನ್ನೆಲೆಗೆ ಬಂದಾಗೆಲ್ಲ ಒಂದು ಸ್ವಲ್ಪ ಇಬ್ಬರ ಮಧ್ಯೆ ವಾಕ್ ಸಮರಗಳು ಆಗ್ತಾನೆ ಇರುತ್ತೆ. ಕಾದ್ ನೋಡೋಣ ಯಾರು ಆಗ್ತಾರೆ ಒಕ್ಕಲಿಗ ಸಮುದಾಯದ ನಾಯಕ ಮುಂದಿನ ದಿನಗಳಲ್ಲಿ ಅಂತ.